ಹಲೋ ಎಡಿಟರ್ಸ್, ವೆಲ್ಕಮ್ ಬ್ಯಾಕ್ ಮತ್ತೊಂದು ಹೊಸ ಎಡಿಟಿಂಗ್ ವೀಡಿಯೋಗೆ. ಈ ಒಂದು ವೀಡಿಯೋನ ನಾವು ಸಿಂಪಲ್ಲಾಗಿ ಮೊಬೈಲಲ್ಲೇ ಎಡಿಟ್ ಮಾಡ್ಕೊಳ್ಬೋದು. ಓಕೆನಾ, ಅದು ಯಾವ ರೀತಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಏನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಬಿಡ್ರಿ. ನಾವು ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಸಿಕ್ಕೋಕ್ಕಾಗುತ್ತೆ. ಈ ಥರ ವೀಡಿಯೋ ಮಾಡೋದಕ್ಕೆ ನಮಗೆ ಕೈನ್ಮಾಸ್ಟರ್ ಒಂದು ಆ್ಯಪ್ ಇದ್ದರೆ ಸಾಕು. ಮೊದಲಾಗಿ ನಾವು ಕೈನ್ಮಾಸ್ಟರ್ ಆ್ಯಪ್ನ ಓಪನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿದ್ರೆ ನಮ್ಗೆ ಈ ರೀತಿ ಸಿಗುತ್ತೆ. ಇಲ್ಲಿ ನಾವು ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ನಮಗೆ ಫ್ರೇಮ್ ರೇಟ್ ಎಲ್ಲ ಸಿಗುತ್ತೆ, ರೇಷ. ಇಲ್ಲಿ ನೇನೆಷ್ಟು ಸಿಸ್ಟಮ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ನ ಕೊಡಿ. ನಮ್ಗೆ ಇಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಾವು ನಮ್ಮ ರೆಕಾರ್ಡಿಂಗ್ ವೀಡಿಯೋ ಏನಿರುತ್ತಲ್ಲ, ಆ ಒಂದು ವೀಡಿಯೋನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆನಾ, ನಾನು ರೆಕಾರ್ಡ್ ಮಾಡಿರೋದು ಇದು ಬಂದ್ಬಿಟ್ಟು ಒರಿಜಿನಲ್ ರೆಕಾರ್ಡಿಂಗ್ ವೀಡಿಯೋ. ಈಗ ಆ ಒಂದು ವೀಡಿಯೋನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಈ ವಿಡಿಯೋನ ಒಂದು 23 ಸೆಕೆಂಡ್ ವೀಡಿಯೋ ಮಾಡಿದ್ದೀನಿ, ರೆಕಾರ್ಡ್ ಮಾಡಿದ್ದೀನಿ. ಇದರಲ್ಲಿ ನಮಗೆ ಒಂದು 8 ಸೆಕೆಂಡ್ ಇದ್ದರೆ ಸಾಕು. 8 ಸೆಕೆಂಡ್ ಅಂತ ಅಲ್ಲ, ಆ ಒಂದು ವೀಡಿಯೋದಲ್ಲಿ ಯಾವ ರೀತಿ ಸೆಟ್ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಈ ಒಂದು ವೀಡಿಯೋನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಒಂದು 12 ಸೆಕೆಂಡಿಂದ ಈ ಲೆಫ್ಟ್ ಸೈಡ್ದೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಅದನ್ನೇನು ಬೇಕಾಗೂ ಇಲ್ಲ, ಅದಕ್ಕೋಸ್ಕರ. ಓಕೆ, ಈಗೇನು ಮಾಡಬೇಕಂದ್ರೆ ಇದ್ರೊಳಗೆ ಒಂದು ಒರಿಜಿನಲ್ ಸೌಂಡ್ ಇರುತ್ತಲ್ಲ, ಅದನ್ನು ಕಟ್ ಮಾಡ್ಕೊಂಬಿಡಿ, ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನಮಗೆ ಇಲ್ಲಿ ನೋಡ್ಬೋದು, ಇನ್ನೂ ಇದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಟ್ ಮಾಡಿಕೊಂಡು ಈಗ ಬ್ಯಾಕಲ್ಲಿ ಇಲ್ಲಿ ನೋಡ್ಬೋದು ಈ ರೀತಿಯಾಗಿದೆ ವಿಡಿಯೋ. ಇಲ್ಲಿ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ನೋಡಬೇಕಾಗುತ್ತೆ ಫಸ್ಟ್ ಎಲ್ಲಿಂದ ಚೆನ್ನಾಗಿ ಬರುತ್ತೆ ಅಂತ. ಓಕೆ, ಚೆನ್ನಾಗಿ ಬರುತ್ತೆ ಅಂತಲ್ಲ, ಎಲ್ಲಿಂದ ನಮಗೆ ಕರೆಕ್ಟಾಗಿದೆ ಅಲ್ಲಿವರೆಗೂ. ಓಕೆ, ಇಲ್ಲಿ ನಾವು ಎಲ್ಲಿವರೆಗೂ ಅಂದರೆ ಒಂದು 7 ಸೆಕೆಂಡ್ಗೆ ನಾವು ಇಲ್ಲಿ ರೈಟ್ ಸೈಡ್ದೆಲ್ಲ ಕಟ್ ಮಾಡ್ಕೊಂಬೋಣ. ಓಕೆನಾ, ನೋಡ್ಬೋದು ಇಲ್ಲಿ ನಮಗೆ ಫೈನಲಾಗಿ ಈ ರೀತಿಯಾಗಿ. ನಾವು ಎಷ್ಟೇ ಚೆನ್ನಾಗಿ ರೆಕಾರ್ಡ್ ಮಾಡಿದ್ರು ಕೂಡ ಈ ಒಂದು ಫ್ರಂಟಲ್ಲಿ ಮತ್ತು ಈ ಫಸ್ಟ್ ಬರೋದು ಮತ್ತು ಈ ಲಾಸ್ಟಲ್ಲಿ ಎಂಡಲ್ಲಿ ಕಟ್ ಮಾಡಲೇಬೇಕಾಗುತ್ತೆ. ಓಕೆ, ಕಟ್ ಮಾಡ್ಕೊಂಡ್ರೆ ಮಾತ್ರ ನಮಗೆ ವೀಡಿಯೋ ಚೆನ್ನಾಗಿ ಬರೋದು. ಓಕೆನಾ, ಈ ರೀತಿಯಾಗಿ ಮಾಡ್ಕೊಂಡ್ಮೇಲೆ ಈಗೇನು ಮಾಡ್ತಾರೆ ಅಂದರೆ, ಇಲ್ಲಿ ನಾನು ಅಷ್ಟಕ್ಕೊಂದು ಚೆನ್ನಾಗಿ ಕಟ್ ಮಾಡಿದ್ರು ಕೂಡ ಇದು ಮತ್ತೆ ನಾನು ಕಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆಗುತ್ತೆ. ನಾವು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಓಕೆನಾ, ಈ ರೀತಿಯಾಗಿ ಮಾಡಿದ್ಮೇಲೆ ಇವಾಗ ಏನು ಮಾಡಬೇಕು ಅಂದರೆ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೆಲವೊಂದು ಲಿಂಕ್ನ ಕೊಟ್ಟಿರ್ತೀನಿ ಟೆಲಿಗ್ರಾಮ್ದು. ಅಲ್ಲಿ ನಿಮಗೆ ಈ ಒಂದು ಶೀಲ್ಡು ಮತ್ತು ಈ ಒಂದು ಪಾರ್ಟಿಕಲ್ ಏನಿದಾವಲ್ಲ, ಅಂದರೆ ಈ ಒಂದು ಫೈರ್ದು ಏನಿದೆಲ್ಲ, ಬೆಂಕಿದು, ಇದೆಲ್ಲ ನಾನು ವೀಡಿಯೋ ಹಾಕಿರ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ನಾವು ಈ ಒಂದು ಶೀಲ್ಡ್ ಏನಿರುತ್ತಲ್ಲ, ಓಕೆನಾ, ರೌಂಡಾಗಿ ಅದನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೆಲೆಕ್ಟ್ ಮಾಡಿಕೊಂಡು ಎಲ್ಲಿಂದ ಅಂದರೆ ನಾವು ಕರೆಕ್ಟಾಗಿ ಕೈ ಅಂತೀವಿ ನೋಡಿ, ಅಲ್ಲಿಗೆ. ಓಕೆನಾ, ನೋಡ್ಬೋದು ಇಲ್ಲಿ ಇಲ್ಲಿಂದ. ಓಕೆ, ಕರೆಕ್ಟ್ ನಾವು ಕೈ ಎಲ್ಲಿಗೆ ಅಂತೀವಲ್ಲ, ಮೇಲ್ಗಡೆ ಎತ್ತೀವಲ್ಲ, ಅಲ್ಲಿಂದ ನಾವು ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಾವು ಫಸ್ಟು ಏನು ಮಾಡಬೇಕು ಅಂದರೆ, ನಮಗೆ ಇಲ್ಲಿ ಬ್ಲೆಂಡಿಂಗ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದರಲ್ಲಿ ನಾವು ಸ್ಕ್ರೀನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಸೆಲೆಕ್ಟ್ ಮಾಡ್ತು ಅಂದಮೇಲೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಮಗೆ ಕೆಳಗಡೆ ಇದರ ಮೇಲ್ಗಡೆ ನಮಗೆ ಅಲ್ಪ ಒಪಾಸಿಟಿ ಅಂತ ಇರುತ್ತೆ. ಓಕೆನಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಇಲ್ಲಿ ಇದನ್ನು ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಕಡಿಮೆ ಅಂದರೆ ಒಂದು 40% ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಾವು ಎಲ್ಲಿ ಸೆಟ್ ಮಾಡಬೇಕು ಅಂತ. ಈ ರೀತಿ ಕಡಿಮೆ ಮಾಡಿಕೊಂಡು ಇಲ್ಲಿ ನಾವು ಈ ಒಂದು ಒರಿಜಿನಲ್ ಸೌಂಡನ್ನ ಕೂಡ ಮ್ಯೂಟ್ ಮಾಡ್ಕೊಂಬಿಡೋಣ, ಕಟ್ ಮಾಡ್ಕೊಂಬಿಡೋಣ. ಓಕೆನಾ, ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ, ಇಲ್ಲಿ ನೋಡ್ಬೋದು ನಮ್ಗೆ ಇಲ್ಲಿಂದ ಈ ಒಂದು ಶೀಲ್ಡ್ ಏನಿರುತ್ತಲ್ಲ ಅದನ್ನು ಸೆಟ್ ಮಾಡ್ಕೊಂಡು ಇಲ್ಲಿಗೆ ನಾವು ತೆಗಿಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲಿಗೆ ಅಂದರೆ ಕೈ ಕೆಳಗಡೆ ಅಂದಾಗ ಕರೆಕ್ಟಾಗಿ ಅಲ್ಲಿಗೆ ನಾವು ಈ ರೈಟ್ ಸೈಡ್ದೆಲ್ಲ ಕಟ್ ಮಾಡಬೇಕಾಗುತ್ತೆ. ಓಕೆನಾ, ಈ ರೀತಿಯಾಗಿ ಕೆಳಗಡೆ ಕರೆಕ್ಟಾಗಿ ಕೆಳಗಡೆ ಅಂದಾಗ ನಾವು ಈ ಒಂದು ಶೀಲ್ಡ್ ಏನಿದೆಲ್ಲ ರೈಟ್ ಸೈಡ್ದೆಲ್ಲ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನೋಡ್ಬೋದು ಎಲ್ಲಿಂದ ಅಂದರೆ ಇನ್ನೊಂದು ಸ್ವಲ್ಪ ಇದನ್ನು ಮುಂದೆ ತಗೋಣ. ಈ ರೀತಿಯಾಗಿ ರೈಟ್ ಸೈಡ್ದೆಲ್ಲ ಕಟ್ ಮಾಡ್ಕೊಂಬೋಣ. ಓಕೆ, ಕಟ್ ಮಾಡ್ತು ಅಂದಮೇಲೆ ನಮ್ಗೆ ಇಲ್ಲಿ ಒಂದು ಸಲ ನೋಡಿ ನೋಡ್ಬೋದು ಈ ರೀತಿಯಾಗಿ ಕರೆಕ್ಟಾಗಿ ನಮ್ಗೆ ಎಲ್ಲಿಂದ ಸೆಟ್ ಆಗುತ್ತೆ, ಎಲ್ಲಿ ನಾವು ಕೈ ಎಂದಿರ್ತೀವಿ ಅಲ್ಲಿಗೆ ನಾವು ಈ ಒಂದು ವೀಡಿಯೋನ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇದನ್ನು ಒಂದು ಸ್ವಲ್ಪ ನಮಗೆ ಸ್ಕ್ರೀನ್ಗೆ ಸೆಟ್ ಆಗೋ ರೀತಿ, ಕೈಗೆ ಸೆಟ್ ಆಗೋ ರೀತಿ ಸ್ವಲ್ಪ ದೊಡ್ಡದು ಸಣ್ಣದೆಲ್ಲ ಮಾಡ್ಕೊಳ್ಳಿ ನಿಮ್ಮ ವೀಡಿಯೋಗೆ. ನಾನಿಲ್ಲಿ ಒಂದು ಸ್ವಲ್ಪ ಈ ಒಂದು ಎಷ್ಟು ಸೆಟ್ ಆಗುತ್ತೆ ಅಷ್ಟನ್ನ ನಾನು ಮಾಡ್ತಾಯಿದ್ದೀನಿ. ಈ ಒಂದು ಅಲ್ಪ ಒಪಾಸಿಟಿನ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೋಡ್ಕೊಂಬೇಡ ಒಂದು ಸಲ. ಇದು ಸ್ವಲ್ಪ ಒಂದು ದೊಡ್ಡದಾಗ್ತಾಯಿದೆ, ಇನ್ನೂ ಒಂದು ಸ್ವಲ್ಪ ಸಣ್ಣದು ಮಾಡಬೇಕಾಗುತ್ತೆ. ಇದನ್ನು ನೋಡ್ಬೋದು, ಇದು ಸ್ವಲ್ಪ ದೊಡ್ಡದಾಗ್ತಾ ನೋಡಿ. ಇಷ್ಟೊಂದು ದೊಡ್ಡದು ನಮಗೆ ಅಷ್ಟಕ್ಕೊಂದು ಅವಸರ ಇರೋಲ್ಲ. ಇದನ್ನು ಒಂದು ಸ್ವಲ್ಪ ಸಣ್ಣದು ಮಾಡ್ಕೊಳ್ಳೋಣ. ಓಕೆನಾ, ಈ ರೀತಿ ಮಾಡಿದ್ರೆ ನಮಗೆ ಸಣ್ಣದಾಗುತ್ತೆ. ಈ ಒಂದು ಶೀಲ್ಡ್ ಏನಿದೆ ಸಣ್ಣದಾಗುತ್ತೆ, ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ನಮಗೆ. ಓಕೆನಾ,
ಈಗ ಏನು ಮಾಡ್ತಂದರೆ ಈ ಒಂದು ಒಪಾಸಿಟಿನ ಮತ್ತೆ ಕಡಿಮೆ ಮಾಡ್ಕೊಳ್ಳೋಣ, ಇಲ್ಲಾಂದರೆ ನಮಗೆ ಕಾಣಿಸೋದಿಲ್ಲ. ಈ ಒಂದು ಕೀ ಫ್ರೇಮನ್ನು ಆ್ಯಡ್ ಮಾಡ್ತೀವಲ್ಲ ಮುಂದಿನ ಸ್ಟೆಪ್ಪಲ್ಲಿ ನಮ್ಗೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಒಪಾಸಿಟಿನ ಕಡಿಮೆ ಮಾಡ್ಕೊಳ್ಳೋಣ. ಓಕೆ, ಕಡಿಮೆ ಮಾಡ್ಕೊಂಡ್ಮೇಲೆ ಇಲ್ಲೊಂದು 30% ಇಟ್ಕೊಳ್ಳೋಣ. ಇಟ್ಕೊಂಡ್ಮೇಲೆ ಈಗ ನಾವು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕು ಅಂತ ಮೇನ್ ನಾವು ಇಲ್ಲಿ ಡಿಲೀಟ್ ಆಪ್ಷನ್ ಮೇಲ್ಗಡೆ ಒಂದು ಕೀ ಫ್ರೇಮ್ ಕಾಣಿಸ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿಗೆ ಒಂದು ಫಸ್ಟ್ ಸ್ಟಾರ್ಟಿಂಗ್ಗೆ ಒಂದು ಪ್ಲಸ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿ ಫಸ್ಟು. ಓಕೆನಾ, ಫಸ್ಟಲ್ಲಿ ಆ್ಯಡ್ ಮಾಡ್ತಾದ್ಮೇಲೆ ಈಗ ನಾವು ಒಂದೊಂದಾಗಿ ಕೀ ಫ್ರೇಮ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಫಸ್ಟು. ಓಕೆನಾ, ಇಲ್ಲಿಂದ ಇಲ್ಲೊಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಮತ್ತು ಈಗ ಇಲ್ಲೊಂದು ಕೀ ಫ್ರೇಮು. ಓಕೆ, ಸ್ವಲ್ಪ ಮೇಲ್ಗಡೆ ಎತ್ತಿದ್ರೆ ನಮಗೆ ಈ ರೀತಿಯಾಗಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ನಾವು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಈ ಒಂದು ಕೈಗೆ ಸೆಟ್ ಆಗೋ ರೀತಿ ಮೇಲ್ಗಡೆ ಕೆಳಗಡೆ ಸೆಟ್ ಮಾಡಬೇಕಾಗುತ್ತೆ ಟೋಟಲಾಗಿ. ಇಲ್ಲಿ ನಾವು ಫಸ್ಟ್ಗೆ ಅಲ್ಲೊಂದು ಹಾಕ್ಕೊಳ್ಳೋಣ. ಆದಮೇಲೆ ಎಲ್ಲೆಲ್ಲಿ ಸೆಟ್ ಆಗುತ್ತೆ ಅಲ್ಲೆಲ್ಲಿ ಸ್ವಲ್ಪ ಜರ್ಸ್ಕೊಳ್ಬೇಕಾಗುತ್ತೆ. ಅಲ್ಲೊಂದು ನಾವು ಕೀ ಫ್ರೇಮ್ನ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಫಸ್ಟ್ ನಮ್ಗೆ ಏನು ಅಂದರೆ ಅಲ್ಲಿಂದ ಅಲ್ಲಿವರೆಗೂ ಈ ರೀತಿ, ಆಮೇಲೆ ಸೆಂಟರ್ಲಿ ಮತ್ತು ಇನ್ನೂ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ವಿಡಿಯೋ ಚೆನ್ನಾಗಿ ಬರಬೇಕು ಅಂದರೆ ನಮ್ಮ ಕೀ ಫ್ರೇಮ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ, ಈ ಕೀ ಫ್ರೇಮ್ನ ಎಷ್ಟು ಚೆನ್ನಾಗಿ ಹಾಕ್ತೀರಾ ಅದರ ಮೇಲೆ ನಮಗೆ ಈ ಒಂದು ವಿಡಿಯೋನ ಸಿಗುತ್ತೆ. ಇಲ್ಲಿ ನೋಡ್ಬೋದು. ಈಗ ಈ ಲಾಸ್ಟ್ಗೆ ಕೀ ಫ್ರೇಮ್ನ ಹಾಕಿದ್ದೀವಿ. ಹಾಕಿದ ಮೇಲೆ ನಾವು ಈ ಒಂದು ಅಡ್ಜಸ್ಟ್ಮೆಂಟ್ನ ಮಾಡ್ಕೊಳ್ಬೇಕಾಗುತ್ತೆ. ಏನಂದರೆ ಈ ಕೈನ ಕೆಳಗಡೆ ಅಂದಾಗ ಈ ಒಂದು ಶೀಲ್ಡ್ ಏನಿದೆಲ್ಲ ಇದನ್ನು ನಾವು ಸಣ್ಣದು ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಸಣ್ಣದು ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ವಲ್ಪ. ಓಕೆ, ಈ ರೀತಿ. ಓಕೆ, ಈಗ ನೋಡ್ಬೋದು ಒಂದು ರೀತಿ ಕೀ ಫ್ರೇಮ್ನ ಆ್ಯಡ್ ಮಾಡಿದ್ವಿ, ನಮ್ಗೆ ಈ ರೀತಿಯಾಗಿ ಸಿಗುತ್ತೆ. ಇಲ್ಲಿ ನಾವು ಅಲ್ಲೊಂದು ಮಾತ್ರ ಹಾಕಿರೋದು, ಇನ್ನು ನಾವು ಸೆಂಟ್ರಲ್ಲಿ ಹಾಕಿದ್ರೆ ಇನ್ನಷ್ಟು ಚೆನ್ನಾಗಿ ಬರುತ್ತೆ. ಈ ಕೀ ಫ್ರೇಮ್ ಮೇಲೇ ನಮ್ಮ ವೀಡಿಯೋ ಚೆನ್ನಾಗಿದ್ದಾನ ಇಲ್ಲ ಅಂತ ಹೇಳ್ಬೋದು. ಓಕೆನಾ, ಕೀ ಫ್ರೇಮ್ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ವೀಡಿಯೋ ಎಡಿಟಿಂಗ್ಗೆ. ಈ ಒಂದು ಶೀಲ್ಡ್ನ ಹಾಕೋದಕ್ಕೆ ಕೀ ಫ್ರೇಮ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈ ಶೀಲ್ಡ್ಗೆ ಕೀ ಫ್ರೇಮ್ ಹಾಕ್ಲಿದ್ರೆ ನಮಗೆ ವೀಡಿಯೋನೇ ಆಗಿರಲ್ಲ. ಓಕೆ, ಇಲ್ಲಿ ನೋಡ್ಬೋದು. ಆದಮೇಲೆ ನಾವು ಈ ಒಂದು ಸೆಂಟ್ರಲ್ಲಿ ಈಗ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಯಾಕಂದರೆ ವೀಡಿಯೋ ಸ್ವಲ್ಪ ಚೆನ್ನಾಗಿ ಕಾಣಬೇಕು, ಅದಕ್ಕೋಸ್ಕರ ಇಲ್ಲೊಂದು ಕೀ ಫ್ರೇಮ್ ಹಾಕಿ ಇಲ್ಲಿ ಕೈಗೆ ಸೆಂಟ್ರಲ್ಲಿ ಬರೋ ರೀತಿ ಈ ರೀತಿಯಾಗಿ. ಓಕೆ, ಇಲ್ಲೊಂದು ಅದೇ ರೀತಿ ಇಲ್ಲಿ ಸೆಂಟ್ರಲ್ಲಿ ನಾವು ಈಗೇನು ಗ್ಯಾಪ್ ಬಿಟ್ವಲ್ಲ ಅಲ್ಲಲ್ಲಿ ನಿಮಗೆ ವೀಡಿಯೋ ಇನ್ನಷ್ಟು ಚೆನ್ನಾಗಿ ಬರಬೇಕಂದ್ರೆ ಒಂದು ಸ್ವಲ್ಪ ಈ ಕೀ ಫ್ರೇಮ್ನ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಈ ಒಂದು ಕೀ ಫ್ರೇಮ್ ಸಾಕು ಅನಿಸುತ್ತೆ. ಓಕೆ, ಈಗ ಈ ಒಂದು ಆಲ್ಫಾ ಒಪಾಸಿಟಿನ ಜಾಸ್ತಿ ಮಾಡ್ಕೊಂಡು ನೋಡೋಣ ಒಂದು ಸಲ ಯಾವ ರೀತಿ ಬಂದಿದೆ ಅಂತ. ಇಲ್ಲಿ ನೋಡೋಣ, ನೋಡಿ ಈ ರೀತಿಯಾಗಿ. ಓಕೆ, ಇಲ್ಲಿ ನೋಡ್ಬೋದು ನಮ್ಮ ಕೀ ಫ್ರೇಮ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಓಕೆನಾ, ಈಗ ಏನು ಮಾಡ್ತೀವಿ, ಈಗ ಈ ಒಂದು ಬ್ಲ್ಯಾಕ್ ಸ್ಕ್ರೀನ್ ಈ ಒಂದು ಶೀಲ್ಡ್ ಏನಿದೆಯಲ್ಲ ಇದನ್ನ ಒಂದು ಸ್ವಲ್ಪ ಕ್ರಾಫ್ಟ್ ಮಾಡಬೇಕಾಗುತ್ತೆ. ಇದು ನಮಗೆ ಈ ಒಂದು ಬಾಕ್ಸ್ ಸ್ಕ್ವೇರ್ ಶೇಪಲ್ಲಿ ಇರುತ್ತೆ, ಇದನ್ನು ನಾವು ರೌಂಡ್ ಶೇಪ್ಗೆ ತಗೊಂಬರ್ಬೇಕಾಗುತ್ತೆ. ಓಕೆನಾ, ರೌಂಡ್ ಶೇಪ್ಗೆ. ಓಕೆನಾ, ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಈ ರೌಂಡ್ ಶೇಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ತು ಅಂದರೆ ನಮಗೆ ಕೆಳಗಡೆ ಒಂದು ಶೇಪ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಈ ಕೆಳಗಡೆ ಒಂದು ಶೇಪಾಗಿ ಕಾಣಿಸುತ್ತೆ. ಈಗ ಹಿಂಗೆ ಕಂಡ್ರೆ ಪರವಾಗಿಲ್ಲ. ನಾವು ಮತ್ತೆ ಕೆಲವೊಂದು ಪಾರ್ಟಿಕಲ್ ವೀಡಿಯೋಸ್ನ ಕೊಟ್ಟಿರ್ತೀನಿ, ಆ ಒಂದು ವೀಡಿಯೋಸ್ನ ಆ್ಯಡ್ ಮಾಡ್ಕೊಂಡ್ರೆ ಈ ರೀತಿ ರೌಂಡ್ ಶೇಪ್ ನಮ್ಗೆ ಕಾಣಿಸಲ್ಲ. ಓಕೆನಾ, ನಾನು ನಿಮಗೆ ವೀಡಿಯೋಸ್ ಕೊಟ್ಟಿರ್ತೀನಿ ಪಾರ್ಟಿಕಲ್ ವೀಡಿಯೋಸ್ನ. ಓಕೆನಾ, ಇದನ್ನು ನಾವು ಫಸ್ಟ್ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ಫಸ್ಟಲ್ಲೇ ನಮಗೆ ಇದನ್ನು ಕೂಡ ನಾವು ಬ್ಲೆಂಡಿಂಗ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ದಂದ್ರು ನಮಗೆ ಈ ರೀತಿಯಾಗಿ ಬರುತ್ತೆ ವೀಡಿಯೋ. ಇಲ್ಲಿ ನೋಡ್ಬೋದು ನಮಗೆ ವೀಡಿಯೋ ಬಂದುಬಿಟ್ಟು ಈ ರೀತಿಯಾಗಿರುತ್ತೆ. ಇದನ್ನು ನಾವು ಸ್ವಲ್ಪ ಸೆಲೆಕ್ಟ್ ಈ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗುತ್ತೆ ನಮಗೆ ಕೈಗೆ ಸೆಟ್ ಆಗೋ ರೀತಿ. ಓಕೆನಾ, ಈ ರೀತಿಯಾಗಿ ಕರೆಕ್ಟಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಈ ರೀತಿ ಬರುತ್ತೆ. ಈಗ ನಾವು ಇದಕ್ಕೂ ಕೂಡ ನಾವು ಕೆಲವೊಂದು ಕೀ ಫ್ರೇಮ್ನ ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ, ಆ ಒಂದು ಕೀ ಫ್ರೇಮ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ಗೆ ಒಂದು ಕೀ ಫ್ರೇಮ್ನ ಓಕೆನಾ ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಎಲ್ಲಿಗೆ ನಮಗೆ ಬರುತ್ತಂದರೆ ಅಲ್ಲಿಗೆ ಸೀದಾ ಕೈ ಹತ್ರ. ಓಕೆ, ಇಲ್ಲಿ ಕೈ ಹತ್ರ ತೊಗೊಳ್ಬೇಕಾಗುತ್ತೆ ಫಸ್ಟ್ ನಾವು. ಓಕೆ, ಎಲ್ಲಿ ನಮಗೆ ಕೈ ಕರೆಕ್ಟಾಗಿ ಸೆಟ್ ಆಗೋ ರೀತಿ ನಾವು ಇಲ್ಲಿ ಕರೆಕ್ಟಾಗಿ ಎಡಿಟ್ ಮಾಡಬೇಕಾಗುತ್ತೆ. ನೋಡ್ಬೋದು ಇಲ್ಲೊಂದು ಕೀ ಫ್ರೇಮು ಅದೇ ರೀತಿ ಇಲ್ಲಿ ನೋಡಿ. ಈಗ ಕರೆಕ್ಟಾಗಿ ನಮ್ಗೆ ಸೆಟ್ ಆಯಿತು. ಓಕೆನಾ, ಈ ರೀತಿಯಾಗಿ ಕೀ ಫ್ರೇಮ್ ಆ್ಯಡ್ ಮಾಡಬೇಕಾಗುತ್ತೆ. ಓಕೆ, ಆ್ಯಡ್ ಮಾಡ್ತು ಅಂದಮೇಲೆ ಇಲ್ಲಿ ನಮಗೆ ಇನ್ನೊಂದು ಪಾರ್ಟಿಕಲ್ ಬೇಕಾಗುತ್ತೆ. ಈ ಒಂದು
ಈಗ ಬೆಂಕಿಗೆ ಕಿಡಿ ಯಾವ ರೀತಿ ಬರುತ್ತೆ ಆ ರೀತಿ ಆಗಿರೋ ಒಂದು ಪಾರ್ಟಿಕಲ್ ಇದ್ದಾವೆ. ಓಕೆನಾ, ಆ ಪಾರ್ಟಿಕಲ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಸ್ಕ್ರೀನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಕರೆಕ್ಟಾಗಿ ಓಕೆ ಈ ರೀತಿ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಓಕೆನಾ, ಸ್ವಲ್ಪ ದೊಡ್ಡದು ಮಾಡಿಕೊಂಡು ಝೂಮ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದನ್ನು ಕೂಡ ಆ ಒಂದು ಶೀಲ್ಡ್ ಯಾವಾಗ ಹೋಗುತ್ತೆ ಅದು ಅಲ್ಲಿವರೆಗೂ ಮಾತ್ರ ಇಟ್ಕೊಂಡು ರೈಟ್ ಸೈಡ್ದೆಲ್ಲ ಕಟ್ ಮಾಡಬೇಡಿ. ಇದಕ್ಕೂ ಕೂಡ ನಾವು ಕೀ ಫ್ರೇಮ್ ಏನಾದರೂ ಆ್ಯಡ್ ಮಾಡ್ಕೊತೀವಿ ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇದ್ರದ್ದು ಸೌಂಡ್ ಕೂಡ ನಾವು ಮ್ಯೂಟ್ ಮಾಡಿಬಿಡೋಣ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ಕರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಆಗೋದ್ರಿಂದ ನಾವು ಅಲ್ಲಿಂದ ಇಟ್ಕೊಳ್ಬೇಕಾಗುತ್ತೆ ವೀಡಿಯೋನ. ನಾನು ಇಲ್ಲಿಗೆ ಇಟ್ಕೊಂಡಿದ್ದೆ. ಓಕೆನಾ, ಇಲ್ಲಿ ನೋಡ್ಬೋದು ಇಲ್ಲಿಂದ ನಮಗೆ ಆ ಒಂದು ಶೀಲ್ಡ್ ವೀಡಿಯೋ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಇಲ್ಲಿಂದ ನಮಗೆ ಬೇಕಾಗಿರೋದು. ಹಾಗೆ ವೀಡಿಯೋ ಎಂಡಿಂಗ್ಗೆ ಶೀಲ್ಡ್ ಎಲ್ಲಿ ಹೋಗುತ್ತೋ ಅದರ ಒಂದು ಎಂಡಿಂಗ್ಗೆ ಈ ಒಂದು ವೀಡಿಯೋನ ಕೂಡ ನಾವು ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತೆ, ಅಲ್ಲಿವರೆಗೂ ಮಾತ್ರ. ಓಕೆ, ಇವಾಗ ಒಂದು ಸಲ ವೀಡಿಯೋನ ನೋಡ್ಕೊಂಬಿಡಿ. ಓಕೆನಾ, ನೋಡ್ಬೋದು ನಮ್ಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಒಂದು ಸ್ವಲ್ಪ ಸ್ಟಕ್ ಆಗ್ತಾಯಿದೆ. ಈಗ ನೋಡಿ ಒಂದು ಸ್ವಲ್ಪ ಅರ್ಧದಿಂದ ಸ್ಟಾರ್ಟ್ ಮಾಡ್ತೀನಿ, ಕರೆಕ್ಟಾಗಿ ಕಾಣಿಸುತ್ತೆ ನಿಮಗೆ. ಇದಕ್ಕೂ ಕೂಡ ನಾವು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಂಬಿಡೋಣ. ಫಸ್ಟಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಮತ್ತು ಈ ಒಂದು ಶೀಲ್ಡ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಲ್ಲಲ್ಲಿಗೆ ನಾವು ಈ ಒಂದು ಪಾರ್ಟಿಕಲ್ಸ್ನ ನಾವು ಕೀ ಫ್ರೇಮ್ನಾಗಿ ಆ್ಯಡ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆನಾ, ಈ ರೀತಿಯಾಗಿ ಇಲ್ಲಿ ಲಾಸ್ಟಲ್ಲಿ ನಮಗೆ ಈ ರೀತಿ ಆಗುತ್ತಲ್ಲ, ಇಲ್ಲಿ ನಮಗೆ ಈ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡಿಕೊಂಡು ಕರೆಕ್ಟಾಗಿ ಇದನ್ನು ಕೂಡ ಸ್ವಲ್ಪ ಸಣ್ಣದಾಗಿ ತಗೊಳ್ತಾ ಹೋಗ್ಬೇಕಾಗುತ್ತೆ. ಝೂಮ್ ಕಡಿಮೆ ಮಾಡಿ ಈ ರೀತಿಯಾಗಿ ಆ ಶೀಲ್ಡು ಎಷ್ಟು ಸಣ್ಣದಾಗ್ತಾಯಿದೆ ಅದ್ರ ಮಟ್ಟಿಗೆ. ಓಕೆನಾ, ಈ ರೀತಿಯಾಗಿ ಮಾಡಿದ್ರೆ ನಮಗೆ ಲಾಸ್ಟಿಗೆ ಔಟ್ಪುಟ್ಟು ತುಂಬ ಚೆನ್ನಾಗಿ ಸಿಗುತ್ತೆ. ಓಕೆನಾ, ಈಗ ನೋಡಿ ಒಂದು ಸಲ ವೀಡಿಯೋನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಇನ್ನೊಂದು ಏನಂದರೆ ಇದರ ಒಂದು ಸೌಂಡ್ ನಿಮಗೆ ಬೇಕಲ್ವ. ಸೌಂಡ್ಗೆ ಏನು ಮಾಡ್ತೀರಾ ಅಂದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಒಂದು ವೀಡಿಯೋನ ಹಾಕ್ಕೊಂಡು ಇದರ ಒಂದು ಆಡಿಯೋನ ಎಕ್ಸ್ಟ್ರಾ ಆಡಿಯೋ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇದರಲ್ಲಿರೋ ವೀಡಿಯೋ ನಿಮ್ಮ ವೀಡಿಯೋಗೆ ಬರುತ್ತೆ. ಓಕೆನಾ, ಈ ರೀತಿಯಾಗಿ. ಓಕೆ, ಇಲ್ಲೊಂದು ಸ್ವಲ್ಪ ಸ್ಟಕ್ ಆಗ್ತಾಯಿದೆ, ಯಾಕಪ್ಪ ಅಂದರೆ ಒಂದು ಸ್ವಲ್ಪ ಲೋಡ್ ಆಗೋದು ಇದಾಗುತ್ತೆ. ಈಗ ಅರ್ಧದಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ, ಕರೆಕ್ಟಾಗಿ ಆಗುತ್ತೆ. ಓಕೆ, ಈ ರೀತಿಯಾಗಿ. ಓಕೆನಾ, ಇನ್ನೂ ನಾವು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಕೀ ಫ್ರೇಮ್ನ ತುಂಬ ಚೆನ್ನಾಗಿ ಆ್ಯಡ್ ಮಾಡ್ತು ಅಂದರೆ ನಮ್ಮ ವೀಡಿಯೋ ತುಂಬ ಚೆನ್ನಾಗಿ ಆಗುತ್ತೆ, ತುಂಬ ಚೆನ್ನಾಗಿ ಎಡಿಟ್ ಮಾಡ್ಕೊಳ್ಬೋದು. ಈ ಒಂದು ವೀಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಆಗಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.